ಬಿಜೆಪಿಗೆ ಮತ್ತದೇ ಹಳೆಯ ಸೋತ ಮುಖಗಳೇ ಶಾಪ. ವಿಧಾನಸಭೆಯಲ್ಲಿ ಸೋತ್ರೆ ಲೋಕಸಭೆಯಲ್ಲಿ ಆಶ್ರಯ. ಫಸ್ಟ್ ವಾಯ್ಸ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅಲ್ಲೊಂದಿಲ್ಲೊಂದು ಬಿಟ್ರೆ ರಾಜ್ಯದ ಬಹುತೇಕ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಪಟ್ಟಿ ಅಂತಿಮವಾಗಿದೆ. ಈಗಾಗಲೇ ನಾಮಪತ್ರ ಸಲ್ಲಿಕೆ ಕೆಲಸ ಕೂಡ ಆರಂಭವಾಗಿದೆ. ಕಳೆದ ಚುನಾವಣೆಯಲ್ಲಿ ಬಿಜೆಪಿ 28ರಲ್ಲಿ 25 ಸ್ಥಾನಗಳನ್ನ ಗೆದ್ದಿತ್ತು. ಈ ಸಲ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡು 28ಕ್ಕೆ 28 ಸೀಟನ್ನ ಗೆಲ್ತೀವಿ ಅಂತಿದ್ದಾರೆ ಬಿಜೆಪಿ ನಾಯಕರು. ಆದ್ರೆ ಸದ್ಯ ನಡೀತಿರೋ ಬೆಳವಣಿಗೆಗಳನ್ನ ನೋಡಿದ್ರೆ ಬಿಜೆಪಿ 20ರ ಗಡಿಯಲ್ಲಿಗೆ ಒದ್ದಾಡಿದ್ರೂ ಆಶ್ಚರ್ಯ ಇಲ್ಲ. ಒಂದ್ ಕಡೆ ಅನಗತ್ಯ ಬಂಡಾಯ, ಇನ್ನೊಂದ್ ಕಡೆ ಗೆಲ್ಲೋ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡದೇ ಇರೋದು ಬಿಜೆಪಿಗೆ ಹಿನ್ನಡೆಯಾಗೋ ಸಾಧ್ಯತೆ ಇದೆ. ಬೇರೆಲ್ಲ ರಾಜ್ಯಗಳಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳನ್ನ ಮಾಡೋ ಬಿಜೆಪಿ ಹೈಕಮಾಂಡ್ ಕರ್ನಾಟಕದಲ್ಲಿ ಮಾತ್ರ ಅದೇ ಹಳೆಯ ಸವಕಲು ತಂತ್ರಗಳನ್ನ ಉಪಯೋಗ ಮಾಡಿ ಸೋತು ಸುಣ್ಣವಾಗ್ತಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿಯೂ ಅಷ್ಟೇ ಬಿಜೆಪಿ ಹೈಕಮಾಂಡ್ ಯಾವುದೋ ವಿಶೇಷ ತಂತ್ರಗಳನ್ನ ಮಾಡಲೇ ಇಲ್ಲ. ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸುವಾಗ ಏನೋ ದೊಡ್ಡ ಬದಲಾವಣೆ ಮಾಡ್ತಾರೆ ಅಂದ್ಕೊಂಡಿದ್ದ ಜನಕ್ಕೆ ತೀರಾ ನಿರಾಸೆಯಾಗಿತ್ತು. ಗುಮ್ಮೋರನ್ನ ಕಳಿಸಿ ಕೆಮ್ಮೋರನ್ನ ತಂದ್ರು ಅನ್ನೋ ಹಾಗೆ ಯಡಿಯೂರಪ್ಪನವರ ಬದಲಿಗೆ ತಂದಿದ್ದು ಬಸವರಾಜ ಬೊಮ್ಮಾಯಿಯವರನ್ನ. ಗೃಹ ಮಂತ್ರಿಯಾಗಿಯೇ ನಿಷ್ಕ್ರಿಯರಾಗಿದ್ದಂತಹ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದಾಗಿನಿಂದ ರಾಜ್ಯ ಬಿಜೆಪಿ ನಿಂತ ನೀರಾಗಿ ಹೋಗಿತ್ತು. ಪ್ರತಿಪಕ್ಷದ ದಾಳಿಯನ್ನ ಎದುರಿಸುವುದಕ್ಕೆ ಆಗದೆ ನಿಸ್ಸಹಾಯಕರಾಗಿ ಅಡ್ಡಡ್ಡ ಮಲಗಿಬಿಟ್ಟಿದ್ರು. ಸಾಲ್ದು ಅಂತ ಅವರೇ ಮತ್ತೆ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಚುನಾವಣೆಗೆ ಹೋಗಿದ್ದಕ್ಕಿಂತ ಮೂರ್ಖ ನಿರ್ಧಾರ ಮತ್ತೊಂದಿತ್ತು. ಅದರ ಪರಿಣಾಮ 2023ರಲ್ಲಿ ಬಿಜೆಪಿ ಹೀನಾಯವಾಗಿ ಸೋತೋಯ್ತು. ಇಷ್ಟಾದ್ರೂ ಬಿಜೆಪಿ ಪಾಠ ಕಲಿತ ಹಾಗೆ ಕಾಣಿಸ್ತಾ ಇಲ್ಲ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿಯೂ ಮತ್ತದೇ ಸೋತು ಕಂಗಾಲಾಗಿರೋ ಹಳೆಯ ಮುಖಗಳಿಗೆ ಮಣೆ ಹಾಕಿದೆ. 6-7 ಜನ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಕ್ಷೇತ್ರದಲ್ಲಿಯೇ ಗೆಲ್ಲೋದಕ್ಕೆ ಆಗದೆ ಇರೋರಿಗೆ ಲೋಕಸಭೆಯ ಟಿಕೆಟ್ ನೀಡಲಾಗಿದೆ. ಮುಖ್ಯವಾಗಿ ಬಸವರಾಜ ಬೊಮ್ಮಾಯಿ ಅವರಾಗಿಯೇ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ ಮೇಲೂ ಅವರಿಗೆ ಹಾವೇರಿಯಲ್ಲಿ ಬಲವಂತ ಮಾಡಿ ಟಿಕೆಟ್ ಕೊಡಲಾಗಿದೆ. ಇಂಥವರಿಂದ ಪಕ್ಷಕ್ಕೆ ಲಾಭವಾಗೋದಿರಲಿ, ಡ್ಯಾಮೇಜ್ ಆಗ್ತಿದೆ ಅಂತ ಗೊತ್ತಿದ್ರೂ ಕೂಡ ಹುಡುಕಿ ಅವರಿಗೆ ಟಿಕೆಟ್ ಕೊಡ್ತಾರೆ. ಇನ್ನು ಜಗದೀಶ್ ಶೆಟ್ಟರ್ ಅವರ ಕಥೆಯನ್ನ ಕೇಳೋದೇ ಬೇಡ. ಕಳೆದ ಚುನಾವಣೆಯಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ತನ್ನ ಬದ್ಧತೆ, ಸಿದ್ಧಾಂತ, ನಂಬಿಕೆ ಎಲ್ಲ ಮಾರ್ಕೊಂಡು ಕಾಂಗ್ರೆಸ್ ಪಕ್ಷ ಸೇರಿ ಬಿಜೆಪಿಯನ್ನೇ ಮಟ್ಟ ಹಾಕೋದಕ್ಕೆ ಪ್ರಯತ್ನ ಮಾಡಿದ್ರು. ಅಲ್ಲಿ ಹೋಗಿಯಾದ್ರೂ ಗೆದ್ರ? ಅದು ಕೂಡ ಇಲ್ಲ. ಅಲ್ಲಿ ಸೋತು ಸಪ್ಪೆ ಮೋರೆ ಹಾಕೊಂಡಿದ್ದ ಶೆಟ್ಟರ್ ಅವರನ್ನ ಮತ್ತೆ ಮರ್ಯಾದೆ ಬಿಟ್ಟು ಬಿಜೆಪಿಗೆ ಕರೆತರ್ತಾರೆ. ಸಾಲದು ಅಂತ ಅವರಿಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೂಡ ಕೊಡ್ತಾರೆ. ಇಷ್ಟೂ ಸಾಲದು ಅನ್ನೋ ಹಾಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರೋ ಗೋವಿಂದ ಕಾರಜೋಳ, ವಿಶ್ವೇಶ್ವರ ಹೆಗಡೆ ಕಾಗೇರಿ, ಶ್ರೀರಾಮುಲು, ವಿ ಸೋಮಣ್ಣ, ಕೆ ಸುಧಾಕರ್ ಇವರೆಲ್ಲರಿಗೂ ಕೂಡ ಮತ್ತೆ ಲೋಕಸಭೆ ಚುನಾವಣೆಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಹೀಗೆ ಸೋತ ಮುಖಗಳಿಗೆ ಮಣೆ ಹಾಕಿ ಬಿಜೆಪಿಯನ್ನ ಮತ್ತೆ ಸೊರಗೋ ಹಾಗೆ ಮಾಡೋ ಪ್ರಯತ್ನಕ್ಕೆ ಮುಂದಿನ ದಿನಗಳಲ್ಲಿ ಭಾರೀ ಬೆಲೆಯನ್ನ ತೆರಲೇಬೇಕಾಗುತ್ತೆ. ಮತ್ತೆ ಅದೇ ಹಳೆಯ ಸೋತು ಸೊರಗಿ ಹೋಗಿರೋ ಮುಖಗಳನ್ನ ತರೋ ಬದಲಾಗಿ ಹೊಸ ಯುವ ನಾಯಕರಿಗೆ ಅವಕಾಶವನ್ನ ಕೊಡಬಹುದಾಗಿತ್ತು. ಈಗ ಟಿಕೆಟ್ ಪಡ್ಕೊಂಡಿರೋ ಇವ್ರ್ಯಾರಿಗೂ ಸ್ವಂತ ವರ್ಚಸ್ಸಿನಲ್ಲಿ ಲೋಕಸಭೆ ಕ್ಷೇತ್ರ ಗೆಲ್ಲೋ ತಾಕತ್ತು ಇಲ್ವೇ ಇಲ್ಲ. ಇವರೆಲ್ಲ ಇಷ್ಟು ವಯಸ್ಸು ಹಾಗೂ ಅನುಭವ ಆದ್ಮೇಲೂ ಗೆಲ್ಲೋದಕ್ಕೆ ನಂಬ್ಕೊಂಡಿರೋದು ಮೋದಿಯವರನ್ನೇ ಅನ್ನೋದು ಸತ್ಯ. ಮೋದಿಯ ಹೆಸರಲ್ಲಿಯೇ ಗೆಲ್ಲೋದಾದ್ರೆ ಈ ಹಳೆಯ ಸೋತ ಮುಖಗಳೇ ಯಾಕೆ ಬೇಕು? ಹೊಸಬರು ಅಥವಾ ಸೆಕೆಂಡ್ ಲೈನ್ ನಾಯಕರಿಗೆ ಅವಕಾಶವನ್ನ ಕೊಟ್ರೆ ಪಕ್ಷ ಗಟ್ಟಿಯಾಗಿ ಇರ್ತಾ ಇತ್ತು. ಈ ಹಳಬರಿಗೆಲ್ಲ ಹೇಗಾದ್ರೂ ಮಾಡಿ ಒಂದು ರಾಜಕೀಯ ಆಶ್ರಯ ಕೊಡಬೇಕು ಅಂತ ಪಕ್ಷವನ್ನ ಬಲಿ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಗೊತ್ತಿಲ್ಲ. ಗೋವಿಂದ ಕಾರಜೋಳ ಅವರಿಗೂ ಚಿತ್ರದುರ್ಗಕ್ಕೂ ಏನ್ ಸಂಬಂಧ? ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗಡೆಯವರನ್ನ ಬದಲಾಯಿಸಬೇಕು ಅಂದ್ರೆ ಅಲ್ಲಿಗೆ ಎಂತಹ ಅಭ್ಯರ್ಥಿಯನ್ನ ತರಬೇಕು? ಕಾಗೇರಿಯವರನ್ನ ತರೋದೇ ಆದ್ರೆ ಹೆಗಡೆಯವರನ್ನ ಬದಲಾಯಿಸೋ ಅಗತ್ಯ ಇತ್ತ? ಸದ್ಯಕ್ಕೆ ಇರೋದ್ರಲ್ಲಿ ಒಂದು ಒಳ್ಳೆಯ ನಿರ್ಧಾರ ಅಂದ್ರೆ ಅದು ಸದಾನಂದ ಗೌಡ ಹಾಗೂ ನಳಿನ್ ಕುಮಾರ್ ಕಟೀಲ್ ಅವರನ್ನ ಬದಲಾಯಿಸಿದ್ದು. ಅವರಿಗೂ ಟಿಕೆಟ್ ಕೊಟ್ಟಿದ್ರೆ ಅದು ಮೂರ್ಖತನದ ಪರಮಾವಧಿಯಾಗ್ತಿತ್ತು. ಇನ್ನು ಸೋತವರ ಪಟ್ಟಿಯಲ್ಲಿ ಇದ್ದ ಸಿ.ಟಿ. ರವಿ, ಬಿ.ಸಿ. ಪಾಟೀಲ್ ಮೊದಲಾದವರು ಕೂಡ ಲೋಕಸಭಾ ಟಿಕೆಟ್ಗೆ ಪ್ರಯತ್ನ ಮಾಡಿದ್ರು. ಸದ್ಯ ಅವರ ಆಸೆ ಈಡೇರಲಿಲ್ಲ. ಇನ್ನು ಪ್ರತಾಪ್ ಸಿಂಹ ಹಾಗೂ ಸುಮಲತಾ ಅವರಿಬ್ಬರನ್ನೂ ಕೂಡ ಹೊರಗಿಟ್ಟಿದ್ರಿಂದ ಪಕ್ಷಕ್ಕೆ ನಷ್ಟವೇ ಹೊರತು ಲಾಭವೇನೂ ಕೂಡ ಇಲ್ಲ. ಬಿಜೆಪಿಯ ಭವಿಷ್ಯಕ್ಕೆ ನೆರವಾಗ್ತಿದ್ದಂತಹ ಇವರಿಬ್ಬರಿಗೂ ಟಿಕೆಟ್ ಕೊಡದೆ ಬಿಜೆಪಿ ತನ್ನ ಕಾಲಿನ ಮೇಲೆ ತಾನೇ ಕಲ್ಲನ್ನ ಹಾಕೊಂಡಿದೆ. ಇದರ ಜೊತೆಗೆ ಮೋದಿ ಹೇಳಿರೋ ಮಹಿಳೆಯರ ಪ್ರಾತಿನಿಧ್ಯಕ್ಕೂ ಕೂಡ ಬೆಲೆ ಸಿಕ್ಕಿಲ್ಲ. 28 ಜನರಲ್ಲಿ ಇಬ್ಬರೇ ಮಹಿಳಾ ಅಭ್ಯರ್ಥಿಗಳು. ಇದು ರಾಜ್ಯದಲ್ಲಿ ನಾರಿ ಶಕ್ತಿಗೆ ಸಿಕ್ಕಿದಂತಹ ಸನ್ಮಾನ. ಒಟ್ಟಾರೆಯಾಗಿ ಈ ಬಾರಿಯೂ ಬಿಜೆಪಿ ಟಿಕೆಟ್ ನೀಡೋದ್ರಲ್ಲಿಯೂ ಎಡವಿದೆ ಅನ್ನೋದಂತೂ ಸ್ಪಷ್ಟ. ಇವರೆಲ್ಲ ಗೆದ್ರೆ ಮೋದಿ ಹೆಸರಲ್ಲಿ ಗೆಲ್ಲಬಹುದೇ ಹೊರತು ಬುದ್ಧಿ ಕಲಿಯೋ ಹಾಗಂತೂ ಕೂಡ ಕಾಣಿಸೋದಿಲ್ಲ.